ನೋಡ್ದ್ಯಾ ಅಂಬಿಕಾ, ನಿನ್ನ ಆತ್ಮಕ್ಕೆ ಇಂಥ ಒಳ್ಳೆ ಉದ್ದೇಶ ಸಿಗ್ತಾ ಇರೋದು ನಿಜಕ್ಕೂ ಅದೃಷ್ಟನೇ. ಬದುಕಿದ್ದಾಗಂತೂ ಯಾರ ಪ್ರಯೋಜನಕ್ಕೂ ಬಾರದೇ ಇರೋ ನೀನು ಸತ್ತ ಮೇಲಾದರೂ ಅಮ್ಮನ ಸಹಾಯಕ್ಕೆ ಉಪಯೋಗ ಆಗ್ತಾ ಇದೆಯಲ್ಲ, ಇಂಥ ಭಾಗ್ಯ ಪ್ರಪಂಚದಲ್ಲಿ ಕೆಲವ್ರಿಗೆ ಮಾತ್ರ ಸಿಗೋದು ಅಂಬಿಕಾ. ಹಾ, ಅದೃಷ್ಟವಂತೆ ನೀನು, ತುಂಬಾ ಅದೃಷ್ಟವಂತೆ ನೀನು. ಅಮ್ಮ, ಅಮ್ಮ ಮಂಜರಿ ಅಮ್ಮ, ನಿಮ್ಮಲ್ಲಿ ಬದಲಾವಣೆ ಕಾಣ್ತಾ ಇದೆ. ಅಂದ್ರೆ ಅಂದ್ರೆ ಅಂಬಿಕನ್ ಶಕ್ತಿ ಕೆಲಸ ಮಾಡ್ತಾ ಇದೆ. ಇದು ಬರೀ ಆರಂಭವಷ್ಟೇ ಮಾಳವಿಕಾ. ಇನ್ನು ಕೇವಲ 2 ದಿನ ಕಳೆದ ಮೇಲೆ ನಾನು ಈ ಅಂಬಿಕಾಳ ಆತ್ಮವನ್ನ ಸಂಪೂರ್ಣವಾಗಿ ನನ್ನೊಳಗೆ ಆಹ್ವಾನಿಸ್ಕೊಳ್ತೀನಿ. ಆಗ ನಾನು ಇನ್ನೂ ಹೆಚ್ಚು ಶಕ್ತಿಶಾಲಿ ಆಗ್ತೀನಿ. ಆ ದೇವಸ್ಥಾನದ ಶಕ್ತಿಗಳನ್ನೆಲ್ಲ ಪೂರ್ತಿಯಾಗಿ ನನ್ನ ಹಿಡಿತಕ್ಕೆ ತಗೊಳ್ತೀನಿ. ಆಮೇಲೆ 3ನೇ ತಲೆಮಾರಿನ ಹಿತನ ಕೊಂದ್ರೆ ಸಾಕು, ಆ ದೇವರುಗಳನ್ನೆಲ್ಲ ನಾನು ಕಟ್ಟಿ ಹಾಕಬಹುದು. ಇಡೀ ಬ್ರಹ್ಮಾಂಡನೇ ನನ್ನ ಕಾಲಡಿ ಇರುತ್ತೆ. ಅಮ್ಮ ಮಂಜರಿ ಅಮ್ಮ, ಇದನ್ನ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಹೌದು ಮಾಳವಿಕಾ, ಅಂಬಿಕಾಳ ಆತ್ಮದ ಒಂದು ಪುಟ್ಟ ಭಾಗ ನನ್ನ ಶಕ್ತಿನ ಇಷ್ಟು ಹೆಚ್ಚಿದೆ ಅಂದ್ರೆ ಇನ್ನವಳನ್ನ ಸ್ವಾಹ ಮಾಡಿದ್ಮೇಲೆ ಎಷ್ಟು ಶಕ್ತಿ ಬರಬಹುದು ನೀನೇ ಯೋಚಿಸು. ಅಮ್ಮ ಅಮ್ಮ, ಈಗ ನೀವು ಪಡೆದಿರೋ ಶಕ್ತಿಯ ಒಂದು ಸಣ್ಣ ಝಲಕ್ ನೋಡೋ ಆಸೆ ತೋರಿಸ್ತೀರಾ ಅಮ್ಮ? ಆಗ್ಲಿ, ನನ್ನ ತಾಕತ್ತು ಎಂಥದು ಅಂತ ನಿನಗೂ ಗೊತ್ತಾಗ. ಇಲ್ಲ, ಕಾಲಚಕ್ರ ಮುನ್ಸೂಚನೆ. ಇದು ಮುನ್ಸೂಚನೆ. ಆಕಾಶ ಕಪ್ಪು ಛಾಯೆ. ಭೂಮಿ ಸಾಹಸ, ಬೆಳಕು ಹುಡುಕುವ ಸಾಹಸ. ಅದೇ ಮೋಡತ್ತಲ್ಲ, ಕತ್ತಲೆ ಹಣೆ ಬರಹ. ಅಂತ್ಯದ ಆರಂಭ ಶುರು. ಹಣೆ ಬರಹ, ಮುನ್ಸೂಚನೆ. ಏನಿದು ಭಾಗ ತೆಗಿಯಕ್ಕೆ ಆಗ್ತಾ ಇಲ್ವಲ್ಲ? ಯಾಕೆ, ಏನಾಗಿದೆ? ಭಾಗ ಸಿಗಾಕೊಂಡಿರೋ ಹಾಗಿದೆಯಲ್ಲ. ಯಾರು ಕಾಣಿಸ್ತಾ ಇಲ್ವಲ್ಲ? ಏನಿದು ಇಷ್ಟೊತ್ತರ ದೇವಸ್ಥಾನ ಬಾಗ್ಲೇ ತೆಗ್ದಿಲ್ವಲ್ಲ? ನೀವು ಇಲ್ಲೇ ಇದ್ರಲ್ಲ ವಿಶ್ವಣ್ಣ? ಬಾಗಿಲು ಮುಚ್ಚಿರೋದಲ್ಲ, ಬಾಗಿಲು ಹಾಕ್ಕೊಂಡ್ಬಿಟ್ಟಿದೆ. ಎಷ್ಟು ಕಷ್ಟಪಟ್ಟರು ತೆಗಿಯಕ್ಕಾಗ್ತಾ ಇಲ್ಲ. ಇರು ವಿಶ್ವಣ್ಣ, ನಾನೊಂದ್ಸಲಿ ನೋಡ್ತೀನಿ. ಇಲ್ಲ ವಿಶ್ವಣ್ಣ, ತೆಗಿಯಕ್ಕಾಗ್ತಿಲ್ಲ. ಏನಾಯ್ತೋ ಏನೋ. ಏನಿದು? ಯಾವತ್ತೂ ಹೀಗಾಗಿತ್ತಿಲ್ಲ. ಇಷ್ಟೊಂದು ಗಾಳಿ ವಿಶ್ವಣ್ಣ? ಅದೇ ನನಗೂ ಅರ್ಥವಾಗ್ತಿಲ್ಲ. ಪ್ರಕೃತಿ ಸೂಕ್ಷ್ಮ ನಮಗೆ ಅರ್ಥವಾಗೋದಿಲ್ಲ. ನೋಡಿ, ಮೊಟ್ಟ ಮಧ್ಯಾಹ್ನ ಆ ಮೋಡಗಳು ಹೇಗೆ ಆವರಿಸ್ಕೊಂಡು ಕತ್ಲಾಗ್ತಾ ಇದೆ ಅಂತ. ಮೋಡ ಇಡೀ ದುರ್ಗಾಪುರನೇ ಆವರಿಸ್ಕೊಂಡ್ಬಿಡುತ್ತೇನೋ ಅನ್ನಿಸ್ತಾ ಇದೆ.
ಏನಾಗ್ತಾ ಇದೆ ಅಂತ ಅರ್ಥವಾಗ್ತಿಲ್ವಲ್ಲ. ಇದು ಯಾವುದೋ ಅನಾಹುತದ ಮುನ್ಸೂಚನೆ ಅನಿಸುತ್ತೆ. ಹಿಂದೆ ಒಂದ್ಸಲ ಶಿವರಾತ್ರಿ ಸಮಯದಲ್ಲೇ ಹೀಗಾಗಿತ್ತು. ಈಗ ಮತ್ತೆ ಹೀಗಾಗ್ತಾ ಇದೆ ಅಂತಂದರೆ ಏನಿದ್ರ ಅರ್ಥ? ದೈವಕ್ಕೆ ಸಂಕಟವೇ, ದುಷ್ಟಶಕ್ತಿಯ ಆರ್ಭಟವೇ, ಏನಾಗ್ತಾ ಇದೆ ಇಲ್ಲಿ? ಅಯ್ಯ, ನೀನೇ ಕಾಪಾಡಬೇಕು ಕಣಮ್ಮ. ಅದ್ಭುತ, ಅದ್ಭುತ ಮಂಜರಿಯಮ್ಮ, ಅದ್ಭುತ. ಅಂಬಿಕನ ಆತ್ಮದ ಒಂದು ಸಣ್ಣ ಭಾಗ ನಿಮ್ಗೆ ಇಷ್ಟೊಂದು ಶಕ್ತಿ ಕೊಟ್ಟಿದೆ ಅಂದ್ರೆ ದುರ್ಗಾಪುರದ ದೇವಸ್ಥಾನ ನಿಮ್ಮ ಕೈವಶ ಆಗೋ ದಿನ ದೂರ ಇಲ್ಲ. ಇನ್ನು ಈ ಜಗತ್ನಲ್ಲಿ ನಮ್ಮನ್ನ ಎದುರಿಸೋಂಥವ್ರು ಯಾರು ಇರೋಲ್ಲ. ನಮ್ಮನ್ನ ಸೋಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟೊಂದು ನಿಶ್ಚಿಂತೆಯಾಗಿ ಇರಬೇಡ ಮಾಳ್ವಿಕ. ಅಹಂಕಾರ ಯಾವತ್ತೂ ಕಣ್ಣನ್ನ ಕುರುಡು ಮಾಡುತ್ತೆ. ನಮ್ಮ ಹಾದಿಲಿ ಇನ್ನು ದೊಡ್ಡ ಕಲ್ಲು ಹಾಗೆ ಇದೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಮ್ಮ? ಶಂಭು. ಆ ಶಂಭುನ ಅಷ್ಟು ಸುಲಭವಾಗಿ ಬಗ್ಸೋದಕ್ಕೆ ಸಾಧ್ಯ ಇಲ್ಲ. ಅವನು ನಮಗೆ ಯಾವಾಗ್ಲೂ ಅಡ್ಡಿ ಆಗೋನೆ. ನಾವ್ ಎಷ್ಟೇ ಶಕ್ತಿಶಾಲಿ ಆದ್ರೂ ಅವನ ಹತ್ರ ಇರೋ ಆ ದೈವಿಕ ಜ್ಞಾನ ನಮಗೆ ಅಪಾಯಕಾರಿನೇ. ಅದರಲ್ಲೂ ತನ್ನ ಹೆಣ್ಣು ಮಕ್ಕಳ ವಿಷಯ ಬಂದಾಗ ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಬಲ್ಲ, ಏನ್ ಬೇಕಾದ್ರೂ ಮಾಡಬಲ್ಲ. ಏನ್ ಹೇಳ್ತಾ ಇದ್ದೀರಮ್ಮ? ನಿಮ್ಮ ಶಕ್ತಿಯನ್ನು ಮೀರಿ ಹೋಗ್ಬೋದು ಅವನು? ಸಾಧ್ಯವಿದೆ. ಅವನಿಗೆ ಆ ದುರ್ಗೆಯ ಶ್ರೀರಕ್ಷೆ ಇದೆ. ನಿಜಾಮ. ಆ ಕಾರಣಕ್ಕೆ ಅವನು ಅಷ್ಟೊಂದು ಮೆರಿತಾ ಇರೋದು. ತನ್ನ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದಕ್ಕೆ ಅವನ್ ಪ್ರಾಣ ಕೊಡೋದಕ್ಕೂ ಸಿದ್ಧ. ಅದಕ್ಕೆ ಹೇಳಿದ್ದು ಮಾಳ್ವಿಕ, ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಸಿದ್ಧರಾಗಿರ್ಬೇಕು. ಒಂದು ಸಣ್ಣ ತಪ್ಪು ಮಾಡಿದ್ರು ಅವನು ನಮ್ಮ ಅಟ್ಟಹಾಸನ ಮಣ್ಣು ಮಾಡಬಲ್ಲ. ನಮ್ಮ ಮುಂದಿನ ಪ್ರತಿ ಹೆಜ್ಜೆನೂ ಅವನ ಕಣ್ಣಿಗೆ ಮಣ್ಣೆಚ್ಚೋ ಹಾಗಿರ್ಬೇಕು. ಆಗ್ಲಿ ಅಮ್ಮ. ಆ ಶಂಭು ಗೆಲ್ದಿರೋ ಹಾಗೆ ನಾನ್ ತಡೆ ಹಾಕ್ತೀನಿ. ಅವನು ತನ್ನ ಹೆಣ್ಮಕ್ಳನ್ನ ಉಳಿಸ್ಕೊಳಕ್ ಹೋದಷ್ಟು ನಮ್ಮ ಜಾಲದಲ್ಲಿ ಅವನಾಗೆ ಸಿಕ್ಕಾಕೊಳ್ಳೋ ಹಾಗೆ ಸಂಚು ರೂಪಿಸ್ತೀನಿ. ದುರ್ಗಾ, ಏನಾಯ್ತಮ್ಮ ದುರ್ಗಾ? ಯಾಕೆ ಹೀಗೆ ಕೂತಿದ್ಯಾ? ಮೇಡಮ್, ಅದು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳಬೇಕಿತ್ತು. ಮುಖ್ಯವಾದ ವಿಷಯನಾ? ಹೇಳಮ್ಮ. ಅದು ನನ್ನ ಮಾಂಗಲ್ಯ ನಂಗೆ ವಾಪಸ್ ಕೊಡಿ.